ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಸಾವಿತ್ರಿ, ಕಾಫಿ ಮಾಡ್ತಿದ್ಯಾ? ನೀನು ಕಾಫಿ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತು. ನಾನು ಅಷ್ಟೇ, ಇನ್ನೊಬ್ಬರು ಜೀವನನ ಇನ್ನೊಬ್ಬರು ಕಾಫಿ ಚೆನ್ನಾಗಿ ಮಾಡೋದನ್ನು ಚೆನ್ನಾಗಿ ಹಾಳು ಮಾಡ್ತೀನಿ. ಏನ್ ಮಾಡ್ತೀವ್ರಿ? ಕಪ್ಪ ಅದು ಅಶೇಷು ಏನ್ ಮಾಡ್ತೀವ್ರಿ? ಯಜಮಾನ್ರು ಕಾಫಿ ತರಕ್ಕೆ ಹೇಳಿದ್ರು, ನೀವ್ ನೋಡಿದ್ರೆ ಹಿಂಗ್ ಮಾಡಿದ್ರಲ್ಲ. ಸಾವಿತ್ರಿ, ಇವಾಗ ನಾನು ಖಾರ ಪುಡಿ ಹಾಕಿರೋ ಕಾಫಿನ ನೀನು ತಗೊಂಡೋಗಿ ಮಾವನ್ ಕೊಡಬೇಕು. ಏನು, ಈ ಕಾಫಿನ ತಗೊಂಡೋಗಿ ಕೊಡ್ಬೇಕಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ತಗೊಂಡೋಗಕ್ಕಿಲ್ಲ. ಏನು, ಕಾಫಿ ಕೊಡಲ್ವಾ? ನೀನೇನಾದರೂ ಈ ಕಾಫಿನ ತಗೊಂಡೋಗಿ ಮಾವನ್ ಕೊಟ್ಟಿಲ್ಲ ಅಂದರೆ ಊರಲ್ಲಿರೋ ನಿಮ್ಮ ತಾತನ ಕತೆ. ಏನು ಪದೇ ಪದೇ ಹಿಂಗೆ ಹೇಳಿ ನನ್ನನ್ನು ಎದುರಿಸ್ಬೇಕು ಅಂತನಾ? ನನ್ನ ಸೋಲಿಸ್ಬೇಕು ಅಂತನಾ? ಬರೀ ಅಷ್ಟೇ ಅಲ್ಲ ಸಾವಿತ್ರಿ, ಇಷ್ಟು ದಿವಸ ನಾನು ತುಂಬ ಜನ ಹುಡುಗಿರ ಜೊತೆ ಹೊರಗಡೆ ಹೋಗಿ ಮಜಾ ಮಾಡ್ಕೊಂಡು ಬರ್ತಿದ್ದೆ. ಆದರೆ ಇನ್ನು ಮುಂದೆ ಇದೇ ಮನೆಯಲ್ಲಿ ನನ್ನ ರೂಮಲ್ಲಿ ತುಂಬ ಜನ ಹುಡುಗಿರು ಬಂದೋಗ್ತಾ ಇರ್ತಾರೆ. ಅವ್ರ ಜೊತೆ ಮಜಾ ಮಾಡ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಇನ್ ಕೇಸ್ ಗೊತ್ತಾದರೆ ಯಾರಿಂದ ಗೊತ್ತಾಗುತ್ತೆ? ನಿನ್ನಿಂದ ಗೊತ್ತಾಗುತ್ತೆ. ನೀನು ಹೋಗಿ ಏನಂತ ಹೇಳ್ತೀಯಾ? ಯಜಮಾನ್ರೆ ನನ್ನ ಗಂಡ ತುಂಬ ಜನ ಹುಡುಗಿರ ಜೊತೆ ಮಲಗ್ತಾ ಇದ್ದೇನೆ ಅಂತ ಹೇಳ್ತೀಯ? ಅಥವಾ ನನ್ನಿಂದ ಸುಖ ಕೊಡೋದಕ್ಕಾಗ್ತಿಲ್ಲ, ಅದಕ್ಕೆ ಬೇರೆ ಹುಡುಗಿರಿಂದ ಸುಖ ಪಡ್ಕೋತಾ ಇದ್ದಾನೆ ಅಂತ ಹೇಳ್ತೀಯ? ನೋಡು, ಇವೆಲ್ಲ ಮಾತ್ರ ಬೇಡ, ಈ ಕಾಫಿನ ತಗೊಂಡೋಗಿ ಮಾವನ್ ಕೊಡು. ಇಲ್ಲ, ನೀವು ಏನೇ ಹೇಳಿದ್ರು ನಾನು ಇದನ್ನ ತಗೊಂಡೋಗಕ್ಕಿಲ್ಲ. ಇವಾಗ ನೀನು ತಗೊಂಡೋಗಿ ಕಾಫಿ ಕೊಡಲ್ವಾ? ಸರಿ ಆಯ್ತು ಬಿಡು. ಮಾವ ಕಾಫಿ ಮಾಡೋದಕ್ಕೆ ಹೇಳಿರೋದು ನಿನಗೆ. ಕಾಫಿ ಯಾರು ತಗೊಂಡೋಗಿ ಕೊಟ್ರೇನು, ನಾನೇ ತಗೊಂಡೋಗಿ ಕೊಡ್ತೀನಿ. ಉಗಿಸ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಅಲ್ಲ, ಕೇಳಿಸ್ಕೊಳ್ಳಿ. ಮಗಮ ಅಂತಿದೆ. ಸೈಡ್ ವಾಸ್ ಆಗಿದ್ರಿ. ಏನಪ್ಪ ಮದ, ನೀನ್ ಕಾಫಿ ತರ್ತಿದ್ಯಾ? ಮಾವ, ಸಾವಿತ್ರಿ ನಿಮ್ಮೆಲ್ರಿಗೋಸ್ಕರ ಕಾಫಿ ಮಾಡಿದ್ಲು, ಅದನ್ನ ನಾನೇ ನನ್ನ ಕೈಯಾರೆ ಕೊಡೋಣ ಅಂತ ತಗೊಬಂದೆ. ತಗೊಳ್ಳಿ, ಕಾಫಿ ಕುಡೀರಿ. ನಮ್ ಸಾವಿತ್ರಿ ತುಂಬಾ ಒಳ್ಳೆ ಹುಡುಗಿ, ಹಳ್ಳಿಯವಳು ಅಂದ್ರೆ ಕೈ ರುಚಿ ಕೇಳ್ಬೇಕಾ? ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ತಗೊಳ್ಳಿ. ಅಂತೂ ಕಾಫಿ ಕುಡಿದೇ ಇರೋವಾಗ ಮಾಡಿಬಿಟ್ಲು. ಆದರೆ ಈಗ ಕೋಪನ ಹೇಗಿದ್ರಿಸ್ತೀಯ ಸಾವಿತ್ರಿ? ಹೇಗೆ ಆದರೂ ಸಿಕ್ಕಾಕೊಳ್ಳೇಬೇಕು. ಸಾವಿತ್ರಿ, ಏನಮ್ಮ ಇದೆಲ್ಲ? ಅದು ಯಜಮಾನ್ರೆ. ಸಾವಿತ್ರಿ, ಏನು ಮಾಡಿದೆ ನೀನು? ಬಂದಿರೋ ಗೆಸ್ಟ್ ಮುಂದೆ ಮಾವಂಗೆ ಅವಮಾನ ಮಾಡ್ತಿದ್ಯಲ್ಲ, ಇದರಿಂದ ಮಾವಂಗೆ ಎಂತ ಕೆಟ್ಟ ಹೆಸರು ಗೊತ್ತಾ? ಸಾವಿತ್ರಿ, ಏನಾಯ್ತು? ಯಾಕೆ ಹೀಗೆ ಮಾಡಿದೆ? ಅದು ಯಜಮಾನ್ರೆ, ಇವತ್ತು ಗ್ರಹಣ ಅಲ್ವರ? ಟಿವಿನಾಗೆ ಹೇಳ್ತಿದ್ರು ಗ್ರಹಣ ಮುಗಿಯೋವರೆಗೂ ಏನು ತಿನ್ನಬಾರ್ದು, ಹಂಗೆ ಒಂದು ವೇಳೆ ಏನಾದ್ರು ತಿಂದರೆ ಆರೋಗ್ಯ ಹೆಚ್ಚು ಕಮ್ಮಿ ಆಯ್ತದೆ ಅಂತ. ಅದಕ್ಕೆ ಹಿಂಗೆಲ್ಲ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಅಯ್ಯೋ ಹುಚ್ಚು ಹುಡುಗಿ, ಇವತ್ತು ಗ್ರಹಣನೇ, ಆದರೆ ಭಾರತದಲ್ಲಿ ಗೋಚರ ಆಗಲ್ಲ. ಈ ಗ್ರಹಣದಲ್ಲಿ ತಿನ್ನಬಾರ್ದು, ಕುಡಿಬಾರ್ದು ಅನ್ನೋದು ಅವ್ರವ್ರ ನಂಬಿಕೆ. ಆ ನಂಬಿಕೆ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಆದರೆ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟೆಲ್ಲ ಮಾಡಿದೆಯಲ್ಲ, ಸಂತೋಷ.
ಮೂರ್ತಿಗಳೇ ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಅಯ್ಯೋ ಅದರಲ್ಲೇ ಇದೆ ಬಿಡಿ ಸರ್. ಗ್ರಹಣ ಟೈಮಲ್ಲಿ ನಮ್ಮನೇಲೂ ಏನು ತಿನ್ನಲ್ಲ ಹಾಗೂ ಕುಡಿಯಲ್ಲ. ಪಾಪ ಇವರು ತಪ್ಪಾಗಿ ತಿಳ್ಕೊಂಡು ಹಾಗೆ ಮಾಡಿದ್ದಾರೆ. ಆದರೂ ಅವ್ರ ಒಳ್ಳೆತನನ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಕಾಫಿ ಹಾಗೇ ಇದೆ, ಅದನ್ನ ಕುಡೀರಿ. ಬೇಡ ಸರ್, ಇವ್ರ ನಂಬಿಕೆ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕಾಫಿ ಬೇಡ ಸರ್, ನಾನು ಹೊಡ್ತೀನಿ ಸರ್. ಹಾಂ ಅಣ್ಣ, ನಾನು ಇವ್ರ ಜೊತೆ ಹೋಗಿ ಡಾಕ್ಯುಮೆಂಟ್ಸ್ನೆಲ್ಲ ಲಾಯರಿಗೆ ತೋರಿಸಿ ಚೆಕ್ ಮಾಡಿಸ್ತೀನಿ. ಕಾಫಿ ಕುಡಿದ ಕೂತ್ರೆ ಲೇಟ್ ಆಗಿಬಿಡುತ್ತೆ. ಸರಿನಪ್ಪ, ನೀವು ಹೋಗು. ಮದನ್, ಮಾವ, ಈ ಗ್ರಹಣದ ಬಗ್ಗೆ ನಿನಗೆ ನಂಬಿಕೆ ಹೇಗೋ? ಇಲ್ಲ ಮಾವ, ನಾನು ಅದನ್ನೆಲ್ಲ ನಂಬಲ್ಲ. ಅದು ಅಲ್ಲದೆ ಇವತ್ತೇನು ಗ್ರಹಣ ಅಲ್ವಲ್ಲ, ಇವಳು ಹೇಳಿದ್ಲು ಅಂತ. ಒಂದು ಕೆಲಸ ಮಾಡು, ಕಾಫಿನ ಸಾವಿತ್ರಿ ತನ್ನ ಕೈಯಾರೆ ಮಾಡಿದ್ದಾಳೆ, ಅದನ್ನ ನೀನೇ ಕುಡಿ. ಹೆಂಡತಿ ಕೈ ಕಾಫಿ ಕುಡಿಯೋದಕ್ಕೂ ಪುಣ್ಯ ಮಾಡಿರ್ಬೇಕಣ. ಮಾವ ಬೇಡ ಮಾವ, ಕಾಫಿನ ನಿಮಗೆ ಅಂತ ಮಾಡಿದ್ದು. ಕರೆಕ್ಟು ಕಣ, ಅದು ನನಗೆ ಅಂತ ಮಾಡಿದ್ರೆ ನೀವು ಕುಡಿಬಾರ್ದ? ಹೇಗಿದ್ರು ಇವತ್ತು ಗ್ರಹಣ, ಅದು ಈ ದೇಶದಲ್ಲಿ ಕಾಣಿಸೋದಿಲ್ಲ, ನಿನಗೆ ನಂಬಿಕೆನೂ ಇಲ್ಲ. ಆಗಿದ್ಮೇಲೆ ಸಾವಿತ್ರಿ ತನ್ನ ಕೈಯಾರ ಕಾಫಿ ಮಾಡಿದಾಳೆ, ನೀನು ಕುಡಿ. ಮಾವ ಪರವಾಗಿಲ್ಲ ಮಾವ, ಅದು ಕುಡಿಯ. ತುಂಬಾ ಚೆನ್ನಾಗಿ ಮಾಡಿದೆ ಅನ್ಸುತ್ತೆ, ಖುಷಿಯಾಗಿ ಕುಡಿತಾ ಇದ್ದಾನೆ. ಅರೆ ಪೂರ್ತಿ ಕುಡಿಯೋ, ನಾಚಿಕೆ ಬೇಡ. ಸಾವಿತ್ರಿ, ಚೆನ್ನಾಗಿ ತಿತ್ತಿದ್ಯಾ ಕಣಮ್ಮ. ನೀನು ಇವನಿಗೆ ಹೆಂಡತಿ ಮಾತ್ರ ಅಲ್ಲಮ್ಮ, ಒಬ್ಳು ಹೆಡ್ ಮೇಡಮ್ ಅಂತ ತಿಳ್ಕೊ. ಚೆನ್ನಾಗಿ ತಿದ್ದಿ ಇವನ್ನ ಸರಿ ಮಾಡು, ಒಳ್ಳೇದಾಗಲಿ. ಅಯ್ಯೋ, ಏನಾಯ್ತು?